ಇಂದು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೀತಾ ಇದೆ. ಇನ್ನು ಇದೇ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಸಮಾವೇಶದ ಜಟಾಪಟಿ ನಡೀತಾ ಇದೆ. ಮೈಸೂರಿನಲ್ಲಿ ನಡೀತಾ ಇರುವಂತಹ ಸಾಧನಾ ಸಮಾವೇಶದ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಸಮಾವೇಶದ ಜಟಾಪಟಿ. ಇಂದು ನಡೀತಾ ಇರುವಂತದ್ದು ಸಿಎಂ ಶಕ್ತಿ ಪ್ರದರ್ಶನ ಮೈಸೂರಿನಲ್ಲಿ. ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಕೂಡ ಸಮಾವೇಶ ಮಾಡಲಿ. ಡಿಕೆಶಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಹಿರಂಗವಾಗಿ ಡಿಕೆಶಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ. ಕನಕಪುರದಲ್ಲಿ ಡಿಕೆಶಿ ಕೂಡ ಸಮಾವೇಶ ಮಾಡಲಿ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಮಾವೇಶದ ಜಟಾಪಟಿ. ಇಂದು ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ಸಿಎಂ ಶಕ್ತಿ ಪ್ರದರ್ಶನ. ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಕೂಡ ಸಮಾವೇಶ ಮಾಡಲಿ. ಓಪನ್ ಚಾಲೆಂಜ್ ಹಾಕಿದ್ದಾರೆ ವಿಪಕ್ಷ ನಾಯಕರು. ಅವರ ಶಕ್ತಿ ಪ್ರದರ್ಶನವನ್ನ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಮಾಡಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕರು ಇದೀಗ ಪ್ರತಿಪಕ್ಷದಿಂದ ಬೇಕಾದಷ್ಟು ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಏನಿ ಒಂದು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಇವತ್ತು ಮೈಸೂರಿನಲ್ಲಿ. ಇದು ಆನ್ ದಿ ಹೋಲ್ ಟೋಟಲಿ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಅಷ್ಟೇ. ಅವರ ಶಕ್ತಿಯನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸಕ್ಕೆ ಇವ್ರ ಸಾಧನೆ ಏನಿಲ್ಲ, ಹೆಸರಿಗಷ್ಟೇ ಸಾಧನಾ ಸಮಾವೇಶ. ಇದು ಬರೀ ಅವರ ಶಕ್ತಿ ಪ್ರದರ್ಶನ ಅಷ್ಟೇ. ಇದು ಮುಖ್ಯಮಂತ್ರಿಗಳ ಕಾರ್ಯಕ್ರಮ. ಮತ್ತು ಡಿಕೆಶಿ ಕೂಡ ಕನಕಪುರದಲ್ಲಿ ಮಾಡಲಿ. ಅವ್ರಿಗೊಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅವರ ಶಕ್ತಿ ಪ್ರದರ್ಶನವನ್ನು ಕೂಡ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಮಾಡಲಿ. ಅದು ಅವ್ರದ್ದೊಂದು ಸ್ಟ್ರಾಂಗ್ ಕಾನ್ಸ್ಟಿಟ್ಯೂನ್ಸಿ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಅಲ್ಲಿಂದಾನೆ ಡಿ ಕೆ ಶಿವಕುಮಾರ್. ಹೀಗಾಗಿ ಕನಕಪುರದಲ್ಲಿ ಕೂಡ ಅವರ ಶಕ್ತಿ ಪ್ರದರ್ಶನವನ್ನು ಮಾಡಲಿ ಅಂತ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಓಪನ್ ಚಾಲೆಂಜ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಯಾರಾದರೂ ಪರ್ಮನೆಂಟ್ ಸಿಎಂ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈವರೆಗೆ ಪರ್ಮನೆಂಟ್ ಸಿಎಂ ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಇಂದು ಮೈಸೂರಿನಲ್ಲಿ ಕೇವಲ ಸಿಎಂ ಶಕ್ತಿ ಪ್ರದರ್ಶನ ಅಷ್ಟೇ. ಡಿ ಕೆ ಶಿವಕುಮಾರ್ಗೆ ಹಾಗೆಯೇ ಅಧಿಕಾರ ಬರೋದಿಲ್ಲ. ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಯನ್ನು ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ದಾರೆ ಆರ್ ಅಶೋಕ್. ಡಿಕೆಶಿ ಕನಕಪುರದಲ್ಲಿ ಶಕ್ತಿ ಪ್ರದರ್ಶನ ಮಾಡಲೇಬೇಕು ಅಂತ. ಶೀಘ್ರದಲ್ಲೇ ಡಿ ಕೆ ಶಿವಕುಮಾರ್ ಸಮಾವೇಶ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಭರವಸೆ ಇದೆ. ಹಾಗಿದ್ರೆ ಡಿಕೆಶಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರಾ ಅನ್ನುವಂಥ ಚರ್ಚೆ ಇದೀಗ. ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಪರ್ಮನೆಂಟ್ ಸಿಎಂ ಅಂತ ಇಲ್ಲ. ಎಲ್ಲರೂ ಒಂದು ಅಧಿಕಾರಾವಧಿ ಆದಮೇಲಿಂದ ಇಳಿಲೇಬೇಕು. ಹೀಗಾಗಿ ಇಲ್ಲಿ ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಆಗ್ತಾ ಇದ್ರು. ಸಿದ್ದರಾಮಯ್ಯ ಅವರೇನು ಪರ್ಮನೆಂಟ್ ಸಿಎಂ ಅಲ್ಲ. ಡಿಕೆಶಿಗೆ ಸುಮ್ಮನೆ ಏನು ಸಿಎಂ ಗಾದಿ ಸಿಗೋದಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನು, ಆ ಒಂದು ಕುರ್ಚಿಯನ್ನು ಒದ್ದು ಕಿತ್ಕೋಬೇಕಾಗುತ್ತೆ. ಆ ಕೆಲಸ ಡಿಕೆಶಿ ಮಾಡ್ತಾರೆ. ಜೊತೆಗೆ ಅವರ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲೇಬೇಕು. ವಿ ಆರ್ ಡ್ಯಾಮ್ ಶ್ಯೂರ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಶಕ್ತಿ ಪ್ರದರ್ಶನವನ್ನು, ಸಮಾವೇಶವನ್ನು ಮಾಡೇ ಮಾಡ್ತಾರೆ ಅಂತ BJP ಅವರಿಗೆ ಭರವಸೆ ಹೆಚ್ಚಾಗಿದೆ ಅಂತ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಬಹಳಷ್ಟಿದೆ ಅಧಿಕಾರಕ್ಕೆ ತರೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅನ್ನುವಂಥ ಯಾವ ಕ್ಲಾರಿಟಿನೂ ಇಲ್ಲ, ಸ್ಪಷ್ಟನೆ ಇಲ್ಲ. ಮುಖ್ಯಮಂತ್ರಿಗಳು ಒಂದು ಹೇಳ್ತಾ ಇದ್ದಾರೆ, ಬಟ್ ಸ್ಟಿಲ್ ಮುಖ್ಯಮಂತ್ರಿ ಗಾದಿ ಸಿಗಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಕನಸಿರುವಂಥದ್ದು. ಹೀಗಾಗಿ ಅದು ಸುಮ್ಮನೆ ಸಿಗೋದಿಲ್ಲ, ಒದ್ದು ಕಿತ್ಕೋಬೇಕಾಗತ್ತೆ ಆ ಕುರ್ಚಿಯನ್ನು ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥದ್ದು. ಓಪನ್ ಚಾಲೆಂಜ್ ಮಾಡಿದ್ದಾರೆ, ಕನಕಪುರದಲ್ಲಿ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನವನ್ನು ಮಾಡಿ ಅಂತ. ಬಹುಶಃ ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ BJPಗರಿಗಿದೆ ಅಂತ ಅನಿಸ್ತಾ ಇದೆ.